ಎಲ್ಲರೂ ಸುಳ್ಳು ಸಿಗ್ತಾನೆಯಪ್ಪ. ಅವ್ವ ನಾ ಎಲ್ಲ ಕಡೆ ಹುಡ್ಕ್ಯಾಡಿದ್ನೆ, ಎಲ್ಲಿ ಸಿಗ್ಲಿಲ್ಲ. ಇಡೀ 10 ಹಳ್ಳಿ ಹುಡ್ಕ್ಯಾಡಿ ಬಂದಿನ ಇವತ್ತು. ದೊಡ್ಡಪ್ಪನ ಹುಡ್ಕ್ಯಾಡಿದ, ನಾನು ರಾಘವನ್ನ ಎಲ್ಲರೂ ಹುಡ್ಕ್ಯಾಡಿದ್ರಪ್ಪ, ಎಲ್ಲೂ ಸಿಕ್ಕಿಲ್ಲ. ಅದೇಪ್ಪ ಅವಳದಲ್ಲ ಮಾನ್ಗಿಡಿ, ಅವಳು ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ಯಾಳಂತೆಯಪ್ಪ. ನನಗೆ ನೀಲವತ್ತಿಯರು ಫೋನ್ಯಾಗ ಹೇಳಿದ್ರು, ಏನು ಬಂದಿರ್ಬೇಕು ನೋಡಕ್ಕಿಗೆ. ನೋಡಪ್ಪ ಎತ್ತು ತಂದಿನ ಹೇಳ್ಕೊಂಡು ಹೋಗ್ಯಾಳ ಅಂದ್ರೆ ಏನು ಮಾಡ್ತಾಳೋ ಏನೋಪ್ಪ, ನನಗೆ ಸಮಾಧಾನ ಆಗವಲ್ದ ಕೃಷ್ಣ. ಆಕೆ ಏನು ಮಾಡೋಕ್ಕೂ ಹೇಸಿಲ್ಲ. ಅವ್ವ ಹಂಗೆಲ್ಲ ವಿಚಾರ ಮಾಡ್ಬೇಡ, ಏನೂ ಆಗಿರಂಗಿಲ್ಲ. ಹೆಂಗೆ ಮಾಡೋದು? ನಿಮ್ಮಪ್ಪ ಎಲ್ಲಿದಾನಂತ ಹೆಂಗೆ ಹುಡುಕೋದು? ಯಾರು ನಮಗೆ ಅವ್ನು ಸುಳು ಪತ್ತೆ ಹೆಚ್ಚಿ ಕೊಡ್ತಾರ? ಇನ್ನು ತೀವ್ರ ನಮ್ಗೆ ಅಪಂತ ಬಾಂಧವಾಗಿ ಬರ್ಬೇಕು ನೋಡು. ಕರೆ ಬಂದ್ರಪ್ಪ, ಏನು ಮಾಡಲಿ ನಾನು? ಏನು ಮಾಡಲಿ? ನನ್ನ ಗಂಡ ಎಲ್ಲದಾನ ತಿಳ್ಕೊಬೇಕಂದ್ರೆ ನಾ ಏನು ಮಾಡ್ಬೇಕು? ಹಾಂ, ನನಗೆ ನಿಮ್ಮವ್ವ ಒಂದು ಮಾತು ಕೊಟ್ಟಿದ್ಲು, ನೀ ಕಷ್ಟ ಕಾಲದಾಗ ಇದ್ದಾಗ ನನ್ನ ಕರಿ ನಾ ಬರ್ತೀನಿ ಅಂತ ಹೇಳಿ. ನಿಮ್ಮವ್ನ ಕರಿತೀನಪ್ಪ. ಆಕಿನ ಇವತ್ತು ನಮ್ಮನ್ನ ಕಾಪಾಡ್ಬೇಕಾದಕ್ಕೆ, ಆಕಿನ ದಾರಿ ತೋರಿಸ್ಬೇಕು. ಸರಿ ಆಯ್ತವ, ಕರಿ ಹಂಗಾದ್ರೆ ಅವನು. ಯಾವ ಗುರು ಬಸವ, ಈಗ ನನ್ನ ತಾಯಿ ಭಾಗ್ಯ ನಿನ್ನ ಕೈಯಾಗ ಐತಿ. ನೀನು ನನ್ನ ಗಂಡನ ಉಳಿಸ್ಕೊಡ್ಬೇಕು. ಅವ ಎಲ್ಲದನಂತೇಳಿ ಪತ್ತೆ ಹಚ್ಚಿ ಕೊಡ್ಬೇಕವ. ಎಲ್ಲಿದ್ರು ಬಾರವ. ಯವ್ವ ನನ್ನ ತಾಯಿ ಉಳಿಸವ, ನಾ ಭಾಳ ಕಷ್ಟದಾಗದೀನಿ. ಬಾರವ ಗುರು ಬಸವ. ಅವ್ವ ಎಲ್ಲೇ ಇದ್ರು ಬಾ, ನನಗೆ ಅವನ್ನ ಈ ಥರ ನೋಡೋಕ್ಕಾಗವಲ್ದು. ನಿನ್ನ ಕೈ ಮುಗಿತೀನವ, ಬಾರವ. ನೀನು ನನಗೆ ದಾರಿ ತೋರಿಸ್ಬೇಕು. ಬಾರವ, ನೀನು ನನ್ನ ಪಾಲಿನ ದೇವರು. ನನ್ನ ತಾಯಿ ಭಾಗ್ಯ ಉಳಿಬೇಕಂದ್ರೆ ನೀ ಬರಬೇಕು ಅಪ್ಪ ಭಗವಂತ. ಗುರುಬಸಮ್ಮ ಎಲ್ಲಿದ್ರು ಬಾರವ. ಪಾರಕ್ಕ ನನ್ನ ಕರೆದಿಲ್ಲ ಎದಕ್ಕವ? ಯವ್ವ ನೀ ಬಂದು ಬಾ, ಪುಣ್ಯ ಕಟ್ಕೊಂಡೇವ. ಇವತ್ತ ನನ್ನ ಗಂಡ ಕಷ್ಟದಾಗದನ, ಎಲ್ಲದನಂತ ಗೊತ್ತಿಲ್ಲ. ನನ್ನ ಮಗಳು ಅಂತಿದ್ಲಲ್ಲ, ಹಾಗೆ ಅವನು ಕರ್ಕೊಂಡು ಹೋಗ್ಯವ. ಏನು ಮಾಡ್ತಾಳೆ ಏನ? ನೀನು ನನ್ನ ಗಂಡನ ಕಾಪಾಡ್ಬೇಕು, ದಾರಿ ತೋರಿಸ್ಬೇಕು. ಪಾರಕ್ಕ ನೀ ಕೈ ಮುಗಿಬೇಡ, ನನಗೆ ನೀ ಆಜ್ಞೆ ಮಾಡ್ಬೇಕು, ಇಂಥ ಕೆಲಸ ಮಾಡಂತೇಳಿ. ಯಾಕಂದ್ರೆ ನನ್ನ ಮಗನ್ನ ಜೋಪಾನ ಮಾಡಿ ನೀನು ನಿನ್ನ ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡ್ಕೊಂಡಿ. ನನ್ನ ಮಗನ್ನ ಸ್ವಂತ ಮಗನಕ್ಕಿಂತ ಹೆಚ್ಚಿ ನೋಡ್ಕೊಂಡಿ ನನ್ನ ಮಗನ್ನ. ಆ ಒಂದು ಋಣಭಾರ ನನ್ನ ತಲೆ ಮ್ಯಾಗ ಐತಿ. ಆಯ್ತು, ನಾನು ಮಾವಾರು ಎಲ್ಲದಾರಂತೇಳಿ ಹುಡುಕೊಂಡು ಕರ್ಕೊಂಬರ್ತೀನಿ. ನಮ್ಗೆ ದಾರಿ ತೋರ್ಸಕ್ಕೆ ಸಾಕು. ಯಾಕಂದ್ರೆ ಹೊಳದಾಳ ಮಾಣಿಗೇಡಿ ಹಾಕಿ ನಾ ಬುದ್ಧಿ ಕಲಿಸ್ಬೇಕವ. ಇದೊಂದು ಪುಣ್ಯ ಕಟ್ಕೊಂಡ್ಬಿಡವ. ಒಂದು ಸ್ವಲ್ಪ ತಡಿ, ನೀನೇನೇನು ಗಾಬರಿ ಹಾಕೋಬೇಡ. ನಾನು ಎಲ್ಲಿ ಅದಾರ ಅಂತೇಳಿ ನಾನು ತಿಳ್ಕೊಂಬರ್ತೀನಿ. ಆತ ಯವ್ವ ಆಟ ಮಾಡಿ ಪುಣ್ಯ ಕಟ್ಕೊರವ. ಪುಣ್ಯ ಪಾಪ ಅನ್ಬೇಡವ. ನಿನ್ನ ಋಣ ಭಾರ ಭಾಳ ಐತಿ ನನಗೆ. ಅಷ್ಟು ಋಣದೊಳಗೆ ಒಂದು ಎಳಕಾಳಷ್ಟಾದರೂ ಋಣ ಕಡ್ಕೋತೀನಿ ನಾನು. ನನ್ನ ಮಗ ಪರದೇಶಿಯಾಗಿದ್ದ, ಪರದೇಶಿ ಮಗಗ ಆ ತಾಯಿ ಪ್ರೀತಿ ತೋರಿಸಿದ್ದೀನಿ ನೀನು. ಈಗ ನೀ ಕಷ್ಟದಾಗ ಅದಿ ಅಂದ್ರೆ ನಾನು ಸಹಾಯ ಮಾಡಲಾರ್ದೆ ಇರ್ತೇನೆ ನಾನು. ಸರಿ ಆಯ್ತು, ನಾನು ಎಲ್ಲಿದ್ರು ಹುಡುಕೊಂಬರ್ತೀನಿ. ಭಾಳ ಉಪಕಾರ ಅಥವಾ ಮೊದಲೇ ಆ ಕೆಲಸ ಮಾಡು. ಅವ್ವ ಅಪ್ಪಗೇನು ಆಗ್ಬಾರ್ದು. ಅಪ್ಪಗೇನಾರ ಆತಂದ್ರೆ ಅವ್ವ ಮಾತ್ರ ಜೀವಂತವಾಗಿರಂಗಿಲ್ಲವ್ವ. ನಿನ್ನ ಕೈ ಮುಗಿತೀನಿ ಬೇಯವ್ವ, ಹೆಂಗಾರ ಮಾಡಿ ಅಪ್ಪನ ಹುಡ್ಕೊಂಬಾರ್ಬೇ. ಆಯ್ತಪ್ಪ, ನೀವಿಷ್ಟೆಲ್ಲ ಕೇಳ್ಕೊಳೋದು ಬೇಕಾ? ಈಗ ಹೋಗ್ತೀನಿ, ಹೋಗಿ ಹುಡ್ಕೊಂಬರ್ತೀನಿ. ಪಾರಕ್ಕ ನೀನು ಸಮಾಧಾನದಿಂದ ಇರು. ಮಾವಾಗ ಏನೂ ಆಗ್ಲಾರ್ದಂಗ ಕರ್ಕೊಂಬರೋ ಜವಾಬ್ದಾರಿ ನಂದು. ಅವ್ವ ಒಂದು ಹನಿ ನೀರು ಕುಡ್ದಿಲ್ಲ ಗೊತ್ತನ್ ಬೇವ್ವ. ಅಪ್ಪ ಕಾಣ್ಲಾರ್ದಾಗಿಂದನು ಹಿಂಗ ಕುಂತಾಳ, ನಿರಾರ ಕುಂತಾಳ ಅವ್ವ. ಪಾರಕ್ಕ ನಾನು ಮಾವರನ್ನ ಕರ್ಕೊಂಬರ್ತೀನಿ, ಆದ್ರೆ ಒಂದು ಕಂಡೀಷನ್, ನೀನು ಉಪವಾಸ ಕುಂದ್ರೋ ಹಂಗಿಲ್ಲ. ಏನಾರ ಹೊಟ್ಟಿಗೆ ತಿನ್ನು. ಹಿಂಗತೆ ಉಪವಾಸ ಇದ್ದೆ ಅಂದ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ? ನನಗೆ ಗೌಡ್ರ ನೋಡೋ ಮಟ್ಟ ಸಮಾಧಾನ ಆಗಂಗಿಲ್ಲ. ನಿನಗೆ ಗೊತ್ತೈತಲ್ಲ ಗುರುಬಸಮ್ಮಕ್ಕ, ನಿಮ್ಮಿಬ್ರು ಪ್ರೀತಿ ಅಂತ ಅನ್ನೋದು ಗೊತ್ತೈತಿ. ಆದ್ರೆ ಮಾವ ಬರೋವರೆಗೂ ನಿನ್ನ ಮೈಯ ಶಕ್ತಿ ಇರ್ಬೇಕಿಲ್ಲ. ವಯಸ್ಸಿಗೆ ಬರಕ್ಕ ಸ್ವಲ್ಪ ಏನಾರು ಹೊಟ್ಟೆ ತಗೋ ನೋಡು ಕೃಷ್ಣ, ಅವಾಗ ಏನಾರು ತಂದು ಕೊಡು. ಅಷ್ಟೊತ್ತಂತ ನಾ ಹುಡ್ಕೊಂಬರ್ತೀನಿ. ಸರಿ ಆಯ್ತು, ಮನ್ಯಾಗ ಯಾರಿಗೂ ಏನಾಗಬಾರ್ದ, ನಾ ನೋಡ್ಕೋತೀನಿ. ಪಾರಕ್ಕ ಮಲ್ಲಪ್ಪ ಗೌಡ, ನಿನ್ನ ಹೆಂಡತಿ ನೀ ಇರ್ಲಾರ್ದಕ್ಕ, ನಿನ್ನ ಮಕ ನೋಡ್ಲಾರ್ದಕ್ಕ ವಿಲಿ 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 ಒದ್ದಾಡಕತ್ತಾಳ. ತೂ ಪಾಪಿ, ನಿನ್ನಂತ ಮಗಳಿಗೆ ಜನ್ಮ ಕೊಟ್ನಿಲ್ಲ, ನನಗ ನಾಚಿಗೆ ಬರಾಕತ್ತತಿ. ಏನಾದ್ರು ಅನ್ಕೋ, ಆದ್ರ ಈ ಕದನಕ್ಕೆ ಮೂಲ ಆಗಿರೋದು ನೀನು ನಿನ್ನ ಹೆಂಡತಿ. ಅವತ್ತ ನನಗೆ ಆಸ್ತಿ ಕೊಟ್ಟಿದ್ರಿ ಅಂದ್ರೆ ಇವತ್ತಿನ ದಿನ ನಾ ಹಿಂಗತಿ ಹಾಕಿರ್ಲಿಲ್ಲ, ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಇಡೀ ಆಸ್ತಿ ತಗೊಂತೀನಿ, ಇಡೀ 10 ಹಳ್ಳಿಗೆ ನಾನೇ ಜಮೀನ್ದಾರಿ ಹಾಕೇನಿ. ನಿನ್ನ ಹೆಂಡತಿ ತರತಾಳ ಆಸ್ತಿ ಪತ್ರನ ನೋಡಕಂತೆ 10 ಊರಿಗೆ ಜಮೀನ್ದಾರಿ ಆಗಿ ಮೆರಿತೀನಿ. ನಿನ್ನಂತ ಪಾಪಿಷ್ಟಿ ಜಮೀನ್ದಾರಿ ಆಗುದಾ? ಮುದಕ ಬಾಳ ಒದರ್ಬೇಡ. ಮತ್ ಮ್ಯಾಗ ಹೋದಿತ್ತು ಪ್ರಾಣ ಪಕ್ಷಿ.
ನನಗೆಲ್ಲ ಕ್ವಾಲಿಟಿ ಅದಾವ. ಹಂಗ ಇನ್ನೊಂದು ಮಾತು, ನಿನ್ನ ಅಳಿಯನು ಹಿಂಗ ನಿನ್ನ ಗತಿನ ಕಟ್ಟಿ ಹಾಕಿಬಿಟ್ಟಿನಿ. ನಿನ್ನ ಅಳಿಯನು ವಿಲಿ 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 ಒದ್ದಾಡಕತ್ಬಿಟ್ಟನ. ನೀವೆಲ್ಲರೂ ವಿಲಿ 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 ಒದ್ದಾಡ್ಬೇಕು, ನಾನು ನೀವು ಒದ್ದಾಡೋದ ನೋಡಿ ಖುಷಿ ಪಡ್ಬೇಕು. ನಿಮ್ಗೆಲ್ಲ ಒಂದೊಂದು ತುತ್ತು ಕುಳಿಗೂ ವಿಲಿ ವಿಲಿ ಒದ್ದಾಡ್ಬೇಕು, ಪರ್ತಪ್ಪಿಸ್ಬೇಕು. ಹಂಗತಿ ಮಾಡ್ತೀನಿ ನಾ. ನೀ ಏನ್ ಮನುಷ್ಯಳದಿಯೋ ಏನ್ ರಾಕ್ಷಸಿ ಇದೆಯೋ? ಹೆಂಗಾದ್ರು ತಿಳ್ಕೊ ಮಲ್ಲಪ್ಪ ಗೌಡ. ಎತ್ತ ತಂದೆ ತಾಯಿನ ಹೆಸರುಗೊಂಡು ಕರಿಯೋಂಗಾದಿನ. ಥೂ, ನನ್ನ ಪಾರು ಅಂದ ಅಂತಿದ್ಲು, ಮಕ್ಕಳಿಗೆ ಬಿಸ್ತಿಟ್ಟು ಬೆಳೆಸ್ಬೇಕ್ರಿ ಅಂತೇಳಿ. ಆಕಿ ಮಾತು ಕೇಳಲಿಲ್ಲ. ನಾನು ಪ್ರೀತಿಯಿಂದ ಬೆಳೆಸಿದೆ ನಿನ್ನ ಅಂದಲಿನ ಈಗ ಅನುಭವಿಸಕತ್ತೀನಿ. ನನ್ನ ಗತೆ ಯಾರು ಮಕ್ಕಳನ್ನ ಬೆಳೆಸ್ತಾರಲ್ಲ ಅವ್ರಿಗೆ ಇಂಥ ಶಿಕ್ಷೆನ ಆಗೋದು. ತಪ್ಪು ಮಾಡ್ದಾಗ ತಿದ್ದಿ ಬುದ್ಧಿ ಹೇಳ್ಬೇಕಿತ್ತು. ನಮ್ಮ ಪಾರು ಹೇಳ್ತಿದ್ಲು, ರೀ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು, ಹೇಳ್ರಿ ಆಕಿಗೆ ಅಂದ್ರೆ ನನ್ನ ಮಗಳು ಗಂಡು ಮಕ್ಳು ತರ ಬೆಳಿಲಿ ಅಂತೇಳಿ ಬೆಳೆಸಿದೆ. ಈಗ ಅನುಭವಿಸಕತ್ತೀನಿ ನಾನು. ಗಂಡ ಹೆಂಡತಿ ಒಂದು ಮೂಣಿ ಲೆಕ್ಚರ್ ಕೊಡ್ತೀರಿ, ನನಗೆ ಇಷ್ಟನ ಆಗಲ್ಲ. ಇನ್ನೊಂದು ವಿಚಾರ ಗೊತ್ತಾ, ನಿನ್ನ ಮಗಳಿಗೆ ಏನೋ ಮದುವೆ ಫಿಕ್ಸ್ ಆಗೈತಂತಲ್ಲ? ಆಕಿಯಿಂದನ ನಾನು ಇವತ್ತು ಹಿಂಗತಿ ಆಗಿರೋದು. ಗಂಗಾ ಏನ್ ಮಾಡ್ಯಾಳ ನಿನಗ? ನನ್ನ ಜೊತೆ ಹುಟ್ಟಿದ್ಲಕ್ಕಿ, ಅದೇ ಅವಳು ಮಾಡಿರೋ ತಪ್ಪು. ಎಲ್ರಿಗೂ ಗಂಗಾ ಭಾರಿ, ಗಂಗಾ ಹಂಗ ಗಂಗಾ ಹಿಂಗ, ಓ ಗಂಗಾ ಭಾರಿ ಅದಳ ಗಂಗಾ, ಓ ಗಂಗಾ ಮಾತಿನೇ ಕರಿ. ಎಲ್ಲಾರು ಹೊಗಳಿದ್ದು. ಆ ಹೊಗಳಿಕಿನ ನನಗೆ ಮೈಯೆಲ್ಲ ಉರಿತು. ಅವತ್ತಿಂದ ನನಗ ರಗತ ಕುದಿಯಾಕತ್ತ. ಏನು ಎಲ್ರು ಚಂದ ಮಾತಾಡಿದ ತಕ್ಷಣ ಗಂಗಾ 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 ಅಂದ್ಬಿಡದ? ನಾವ್ ಮಾತಾಡ್ಲಿಕ್ಕಂದ್ರೆ ನಾವು ಕೆಟ್ಟವ್ರ? ಎಲ್ರ ಜೊತೆ ಒಳ್ಳೆ ನಡೆ ನುಡಿ ಇಟ್ಕೊಳ್ಬೇಕು, ಬರ್ರಿ ಹೋಗ್ರಿ ಅಂತ ಇಟ್ಕೋಬೇಕು, ಪ್ರೀತಿ ಬಾಂಧವ್ಯದಿಂದ ಮಾತಾಡ್ಸ್ಬೇಕು. ಎಲ್ಲಾರು ಚಲೋ ಅಂತಾರ, ನೀನು ಒಣ ಅಹಂಕಾರದಿಂದ ಮಾತಾಡ್ಸಿದ್ರೆ ನಿನಗೆ ಯಾರು ಚಲೋ ಅಂತಾರ? ನೀ ಒಂದಾಗ ಹೋಗಿ ಗುಕ್ ಅಂತೇಳಿ ಒಂಟಿಗೆ ಇರ ಅಂತ ಕೈ ಬಿಟ್ರಿ ನಿನ್ನ. ಅದು ನಿನ್ ತಪ್ಪು, ಆಕಿ ತಪ್ಪಲ್ಲ. ಒಂದೇ ತಾಯಿ ಮಕ್ಕಳು ಆದ್ರ ನೀ ಹೆಂಗ್ ಬೆಳದಿ, ಆಕೆ ಹೆಂಗ್ ಬೆಳದ್ ನೋಡು. ಆಯ್ತು, ಎಲ್ಲಾರು ನನಗ ಬೈಯವರು. ಇವತ್ತೈತೆ ಇವತ್ತ ನಿನ್ನ ಅಳಿಯನ್ ಕತಿ ಮುಗಿಸ್ತೀನಿ ಇವತ್ತ. ಆಕಿ ಎಂದು ಜೀವನದಾಗ ನೆಮ್ಮದಿಯಾಗಿರ್ಬಾರ್ದು ಗಂಗಾ. ಆಕಿ ಕಣ್ಣೀರ್ ಹಾಕ್ತಾ ಇರ್ಬೇಕು. ನನಗ ಸಿಗದೆ ಇರೋ ಸುಖ ಗಂಗಾಗ್ ಸಿಗಬಾರ್ದು. ಅದನ್ನ ಮಾಡೇ ಮಾಡ್ತೀನಿ. ಗಂಗಾ ಕಣ್ಣೀರಾಗ ಕೈ ತೊಳಿಬೇಕು. ಹಂಗತಿ ಮಾಡ್ತೀನಿ. ಪಾಪ ಬಾ ದಿನಕ್ಕ ನಿನ್ನ ಮಗಳದು ಮದುವೆ ಫಿಕ್ಸ್ ಆಗಿತ್ತು. ಆ ಪ್ರೀತಿ ಬಾ ದಿನ ಉಳಿಲೇ ಇಲ್ಲ. ಜೀವನ ಪರ್ಯಂತ ಆ ಗಂಗಾ ಕಣ್ಣೀರ್ ಹಾಕ್ಬೇಕ. ಅದನ್ನ ದೂರಿಂದ ನೋಡ್ಬೇಕು, ಸಂತೋಷ ಪಡ್ತಾ ಇರ್ಬೇಕು. ಆಕಿ ಏನ್ ಮಾಡ್ಯಾಳ ನಿನಗ? ಯಾಕೆ ಆಕಿ ಜೀವನದಾಗ ಆಟ ಆಡ್ತಿ? ಆಕಿ ಒಂದ ದಿನ ನಿನ್ ಬಗ್ಗೆ ಏನು ಮಾತಾಡಿಲ್ಲ. ಪಾಪ ಆಕಿಗೆ ತಂದು ಒಂದು ಆಟಿಕೆ ಸಾಮಾನು ಸತ್ಕರ ಕಸ್ಕೊಂಡಿ ನೀನ್. ಆಕಿಗೆ ಒಂದು ಚಲೋ ಅರಿವಿ ತಂದ್ರೆ ನೀನೇ ಕಸ್ಕೊಂಡ್ ಹಾಕೊಂಡಿ. ಆದ್ರೂ ಆಕಿ ಸುಮ್ನೆ ಇದ್ಲ. ಈಗ ಆಕಿ ಬದುಕ್ ಕಿತ್ಕೊಂಡ್ ಹೊಂಟಿಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಆಕಿ ಸುಖವಾಗಿರ್ಬಾರ್ದು. ಸಾಲಿ ಒಳಗೂ ಆಕಿನ ಫಸ್ಟ್ ಗಂಗಾ 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 ಗಂಗಾ. ಸಾಲಿ ಒಳಗೂ ಹಾಕಿನೆ, ಕಾಲೇಜ್ ಒಳಗೂ ಹಾಕಿದೆ ಹೆಸರು. ಎಲ್ಲಾ ತವಲಿ ಆ ಹೆಸರು ಕೇಳಿ 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 ನನಗ ತಲೆ ಚಿಟ್ಟಿರೋದು ಬಿಡ್ತು. ನಾನ್ ಹಿಂಗಾಗಕ ಕಾರಣನ ಗಂಗಾ. ಗಂಗಾ ಏನಾದ್ರು ನನ್ನ ಜೊತೆ ಹುಟ್ಲಿಕ್ಕಂದ್ರೆ ನಾ ಇವತ್ತಿನ ದಿನ ಹಿಂಗತಿ ಹಾಕಿರ್ಲಿಲ್ಲ. ಸರಿ, ನಾನು ಗಂಗನ ಮದುವೆ ಆಗೋ ಹುಡುಗನಕ ಕೊನೆ ಕಾಣಿಸ್ಬಿಡ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಕುಂದ್ರು. ಮೂಲಕ ನೋಡು ಗೌರಿ, ಹಂಗತಿ ಮಾಡ್ಬೇಡ. ನಿನ್ ತಂಗಿಕಿ, ನೀನು ಒಡ ಹುಟ್ಟಿದಕ್ಕಿ, ಆಕಿ ಜೀವನ ಹಾಳು ಮಾಡ್ಬೇಡ. ಓ ಪಾಪ ಮುದಿಯ ನೀ ಏನೇದ್ರು ನಾ ಕೇಳಂಗಿಲ್ಲ. ಹೊಳ್ಳಿ ಬಂದು ಹೇಳ್ತೀನಿ ಅಂತ ಏನಾತಂತೇಳಿ ಕತೆನ. ಸರಿ, ಆರಾಮಾಗಿರು ಮುದಿಯ.